2.3 the little river warming up and chit chat. We can see today 2.3 the little river and its chit chat. ನಾವು ಇವತ್ತು 2.3 ಲಿಟಲ್ ರಿವರ್ ಅದ ಬಗ್ಗೆ ಚಿಟ್ ಚಾಟದ ಬಗ್ಗೆ ನೋಡೋಣ. We must have been for a family class picnic to riverside picnic spot. ನಾವು ಯಾವಾಗಲೂ ನಮ್ಮ ಮನೆಯವರು ಅಥವಾ ನಮ್ಮ ಶಾಲೆಯ ಒಂದು ಪ್ರವಾಸಕ್ಕಾಗಿ ನಾವು ಏನು ಮಾಡ್ತಿದ್ದೇವೆ, ರಿವರ್ ಸೈಡ್ ಅಂದರೆ ನದಿ ಅಥವಾ ಸಮುದ್ರ ದಂಡೆ ಈ ಕಡೆ ನಾವು ಪಿಕ್ನಿಕ್ ಅಂದ್ರೆ ಏನು, ಪ್ರವಾಸಕ್ಕಾಗಿ ಹೋಗ್ತಾ ಇರ್ತೇವೆ. ಹಾಗಾದರೆ ಇಲ್ಲಿ ಕೆಳಗೆ 4-5 ಪ್ರಶ್ನೆಗಳನ್ನು ಕೇಳಿದ್ದಾನೆ. ವಾಟ್ ಡಿಡ್ ಯು ನೋಟಿಸ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್? ವಾಟ್ ಡಿಡ್ ಯು ನೋಟಿಸ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್? ಆ ನದಿಯ ಕೊಳ್ಳದಲ್ಲಿ ಅಥವಾ ನದಿಯ ದಂಡೆಯಲ್ಲಿ ಏನು ನಿಮಗೆ ನೋಡಲು ಸಿಗುತ್ತದೆ? ಎರಡನೇದು, ಇನ್ ವಿಚ್ ಸೀಸನ್ ಡಿಡ್ ಯು ಗೋ? ವಾಸ್ ದ ರಿವರ್ ಫ್ಲೋ ಗಸ್ಸಿಂಗ್ ಆರ್ ಜೆಂಟಲ್? ನೀವು ಯಾವ ಕಾಲಮಾನದಲ್ಲಿ, ಸೀಸನ್ ಅಂದ್ರೆ ಏನು, ಕಾಲಮಾನದಲ್ಲಿ ನೀವು ಅಲ್ಲಿಗೆ ಹೋಗಿದ್ದೀರಿ, ಆಗ ನದಿ ಸಾವಕಾಶವಾಗಿ ಯಾವುದೇ ಒಂದು ಧ್ವನಿ ಮಾಡಲಾರದೆ ಹರಿತಾ ಇತ್ತು, ಅಥವಾ ಒಂದು ರೀತಿ ಸೌಂಡ್ ಮಾಡುತ್ತಾ ಅಂದ್ರೆ ಧ್ವನಿ ಮಾಡುತ್ತಾ ಹರಿತಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳ್ತಾನೆ. ಇನ್ನೆರಡನೇದಾಗಿ, ಡಿಡ್ ಯು ನೋಟಿಸ್ ಅದರ್ ಪೀಪಲ್ ಬೈ ದ ರಿವರ್? ವಾಟ್ ವೇರ್ ದೇ ಡೂಯಿಂಗ್? ಡಿಡ್ ಯು ನೋಟಿಸ್ ಅದರ್ ಪೀಪಲ್ ಬೈ ದ ರಿವರ್? ವಾಟ್ ವೇರ್ ದೇ ಡೂಯಿಂಗ್? ಹಾಗಾದರೆ ನಾವು ಅಲ್ಲಿ ಹೋದ ಬಳಕ, ಅಲ್ಲಿ ನಾವು ನೋಡಿದ ಬಳಕ ಇನ್ನೊಬ್ಬರು ಜನರು ಇರ್ತಾರೆ, ಅವ್ರು ಯಾವುದೋ ಒಂದು ಕೆಲಸಕ್ಕಾಗಿರ್ತಾರೆ ಅಥವಾ ಏನೋ ಪ್ರವಾಸಕ್ಕಾಗಿ ಬಂದಿರ್ತಾರೆ, ಆ ಜನರು ಏನು ಮಾಡ್ತಾ ಇದ್ರು, ಅಥವಾ ಅಲ್ಲಿ ಇರುವಂಥ ಲೋಕಲ್ ಅಂದರೆ ಸಮೀಪ ಜನರು ಏನು ಮಾಡ್ತಾ ಇದ್ರು? ನಾಲ್ಕನೇದಾಗಿ, ವಾಟ್ ಶುಡ್ ವಿ ಡೂ ಮೇಕ್ ಶೂರ್ ದ್ಯಾಟ್ ರಿವರ್ಸ್ ಡೂ ನಾಟ್ ಗೆಟ್ ಪೊಲ್ಯೂಟೆಡ್? ನೋಡಿ ಇಲ್ಲಿ ಮೇಲೆ ವಾಟ್ ಶುಡ್ ವಿ ಡೂ ಟು ಮೇಕ್ ಶೂರ್ ದ್ಯಾಟ್ ರಿವರ್ ಡು ನಾಟ್ ಗೆಟ್ ಪೊಲ್ಯೂಟೆಡ್? ನಾವು ನದಿಯನ್ನು ಪ್ರದೂಷಣೆಯಾಗದಂತೆ ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು, ಏನು ಮುನ್ನೆಚ್ಚರಿಕೆಯನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾನೆ. ಹಾಗಾದ್ರೆ ಇದಕ್ಕಿಂತ ಪೂರ್ವದಲ್ಲಿ ಮೂರನೇ ಪ್ರಶ್ನೆ ಕೇಳ, ಡು ಯು ನೋಟಿಸ್ ಅದರ್ ಪೀಪಲ್ ಬೈ ದ ರಿವರ್? ವಾಟ್ ವೇರ್ ದೇ ಡೂಯಿಂಗ್? ಅಂದ್ರೆ ಇನ್ನ ಬಂದಂತ ಜನರು ಆ ನದಿಯ ದಂಡೆಯಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ನದಿಯ ಸಮೀಪದಲ್ಲಿರುವಂತ ಊರಿನ ಜನರು ಏನ್ ಮಾಡ್ತಿರ್ತಾರೆ, ಅಲ್ಲಿ ಬಂದು ತಮ್ಮದೇ ಆದಂಥ ಬಟ್ಟೆಗಳನ್ನು ಒಗೆಯುವುದು, ಅಥವಾ ಒಂದು ರೀತಿ ದನ ಕರುಗಳನ್ನು ಮೈ ತೊಳೆಯುವುದು, ಅಥವಾ ಯಾವುದೇ ಒಂದು ಮೋಟರ್ ಬೈಸಿಗಳನ್ನು ತೊಳೆಯುವುದು, ಅಥವಾ ಏನಾದರೂ ತಂದು ಅಲ್ಲಿರುವಂಥ ಒಂದು ತ್ಯಾಜ್ಯ ಅಂದ್ರೆ ಏನು, ಹೊಲಸುಗಳನ್ನು ತಂದು ಒಗೆಯುವುದು, ಇದೆಲ್ಲ ಮಾಡ್ತಾ ಇರ್ತಾರೆ. ಬರೋಬರೇನಿಲ್ಲ. ಇವೆಲ್ಲವನ್ನು ನಾವು ಏನು ಮಾಡ್ತೀವೋ 3ದಾಗ ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಕೇಳಿದ್ದಾನೆ, ವಾಟ್ ಶುಡ್ ವಿ ಡೂ ಟು ಮೇಕ್ ಶೂರ್ ದ್ಯಾಟ್ ರಿವರ್ ಡು ನಾಟ್ ಗೆಟ್ ಪೊಲ್ಯೂಟೆಡ್? ಹಾಗಾಗಿ ಈ ಒಂದು ನದಿಯನ್ನು ಪೊಲ್ಯೂಟೆಡ್ ಅಂದ್ರೆ ಪ್ರದೂಷಣೆಯಾಗದಂತೆ ನಾವು ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾನೆ. ಒಂದೇದು, ಫಿಲ್ ಅಪ್ ದ ಟೇಬಲ್ ಆಫ್ ಸೀಸನ್ ಇನ್ ಇಂಡಿಯಾ. ನೋಡ್ರಿ, ಸೀಸನ್ ಅಂದ್ರೆ ಕಾಲಗಳ ಬಗ್ಗೆ ಈ ಒಂದು ಟೇಬಲವನ್ನು ಅಥವಾ ಈ ಒಂದು ಚೌಕೋನವನ್ನು ತುಂಬುವುದಿದೆ. ಮಿಡ್ ಫೆಬ್ರವರಿ ಟು ಮಿಡ್ ಏಪ್ರಿಲ್, ಮಿಡ್ ಏಪ್ರಿಲ್ ಅಂದ್ರೆ ಅಲ್ಲಿ ಭಾರತದ ಒಂದು ಋತು ಅಥವಾ ಕಾಲಮಾನ ನಾವು ಕರಿತೀವಿ ವಸಂತ ಕಾಲ ಅಂತ ಕರಿತೀವಿ. ಅದೇ ಇಂಗ್ಲಿಷ್ದಾಗ ಯಾವ ಕಾಲವೆಂದು ಕರೀತಾರೆ, ಇಂಗ್ಲಿಷ್ದಲ್ಲಿ ಅಂದ್ರೆ ಯುರೋಪ್ ಖಂಡದಲ್ಲಿ ಯಾವ ಕಾಲವೆಂದು ಕರೀತಾರೆ, ವಸಂತ ಕಾಲಕ್ಕೆ. ಇನ್ನು ಅದೇ ಪ್ರಕಾರವಾಗಿ ಮಿಡ್ ಏಪ್ರಿಲ್ ಟು ಮಿಡ್ ಜೂನ್, ಏಪ್ರಿಲ್ದಿಂದ ಜೂನದವರೆಗೆ ಇಲ್ಲಿ ಇದು ಸಮರ ತಿರುಗಿಸಿ ನಾವು ಕರಿತೀವಿ. ಅದ್ರಾಗ ಇಂಗ್ಲಿಷ್ದಾಗ ಇಲ್ಲಿ ಯಾವ ಕಾಲ ತಿರುಗಿಸಿ ಬರಿತೀವಿ, ಯಾವುದು ಏಪ್ರಿಲ್ನಿಂದ ಜೂನದವರೆಗೆ ಇರುವಂತ ಕಾಲಖಂಡವನ್ನು ಯಾವ ಕಾಲ ತಿರುಗಿಸಿ ಕರಿತೀವಿ. ಇನ್ನು ಮಿಡ್ ಜೂನ್ ಟು ಮಿಡ್ ಆಗಸ್ಟ್ ವರ್ಷ. ನೋಡ್ರಿ, ವರ್ಷ ಅಂದ್ರೆ ಏನು, ಮಳೆಗಾಲ ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷ್ದಲ್ಲಿ ಯಾವ ಕಾಲ ತಿರುಗಿಸಿ ಕರೀತಾರೆ? ಇನ್ನು ಮಿಡ್ ಆಗಸ್ಟ್ ಟು ಮಿಡ್ ಅಕ್ಟೋಬರ್, ಅಂದ್ರೆ ಆಗಸ್ಟ್ದಿಂದ ಅಕ್ಟೋಬರ್ವರೆಗೆ ಇರುವಂತಹ ಕಾಲಮಾನ. ಈ ಕಾಲದಲ್ಲಿ ನಾವು ಭಾರತದಲ್ಲಿ ಯಾವ ಕಾಲ ಕರಿತೀವೋ ಅದು ಇಂಗ್ಲಿಷ್ದಲ್ಲಿ ಆಟೋಮನ್ ಅಂದ ಕಿಸ್ನೆ ಕರೀತಾರೆ. ಇನ್ನು ಮಿಡ್ ಅಕ್ಟೋಬರ್ ಟು ಮಿಡ್ ಡಿಸೆಂಬರ್
ಹೇಮಂತ ಋತು ಅಂತ ಕರಿತೀವಿ ನಾವು. ಅದೇ ಪ್ರೀ ವಿಂಟರ್ ಅಂತ ಹೇಳಿ ಕರಿತೀವಿ. ಏನ್ ಕರಿತೀವಿ? ಪ್ರೀ ವಿಂಟರ್ ಅಂತ ಹೇಳಿ ಕರಿತೀವಿ. ಅದು ಇಂಗ್ಲಿಷ್ದಾಗ ಮಿಡ್ ಡಿಸೆಂಬರ್ ಟು ಮಿಡ್ ಫೆಬ್ರವರಿ. ಮಿಡ್ ಡಿಸೆಂಬರ್ ಟು ಮಿಡ್ ಫೆಬ್ರವರಿ ಇದು ಪೂರ್ಣತಃ ವಿಂಟರ್ ಅಂತ ಹೇಳಿ ಕರಿತೀವಿ. ಇದಕ್ಕೇನು ಕರಿತೀವಿ? ವಿಂಟರ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಚಳಿಗಾಲ ಅಂತ ಹೇಳಿ ಕರಿತೀವಿ ಇಂಗ್ಲಿಷ್ದಾಗ. ಅದೇ ಪ್ರಕಾರವಾಗಿ ಇಲ್ಲಿ ನಾವು ಯಾವ ಕಾಲ, ಹಾಗಾದ್ರೆ ಈ ಕಾಲಗಳನ್ನು ನಾವು ಕನ್ನಡದಲ್ಲಿ ಅಥವಾ ಭಾರತೀಯ ಕಾಲಗಳನ್ನು ಬರೀಬೇಕಾದ್ರೆ ನೀವು ಯಾವುದರ ಆಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ? ನಿಮಗಿದು ಇದು ನಮ್ಮ ಮನೆಯಲ್ಲಿರುವಂತಹ ಕ್ಯಾಲೆಂಡರ್ಗಳ ಒಂದು ಸಹಾಯವನ್ನು ತೆಗೆದುಕೊಂಡು ಇವುಗಳನ್ನು ತುಂಬಲು ಪ್ರಯತ್ನ ಮಾಡಿರಿ. ಕ್ಯಾಲೆಂಡರ್ ನೋಡಿದ್ರೆ ಕ್ಯಾಲೆಂಡರ್ದಾಗ ಕೊಟ್ಟಿರ್ತಾರೆ ಯಾವ ಕಾಲ ಏನು ಸುದ್ದಿ ಕೊಟ್ಟಿರ್ತಾರೆ. ಅಲ್ಲಿ ಆ ಕ್ಯಾಲೆಂಡರ್ದಲ್ಲಿ ಇರುವಂತಹ ಒಂದು ಸಹಾಯವನ್ನು ತೆಗೆದುಕೊಂಡು ತುಂಬಲು ಪ್ರಯತ್ನ ಮಾಡಿರಿ. ಇನ್ನು ಕೆಳಗೆ ಮ್ಯಾಚ್ ದ ವೆದರ್ ವಿತ್ ಸೀಸನ್. ಮ್ಯಾಚ್ ದ ವೆದರ್ ವಿತ್ ಸೀಸನ್. ನೋಡ್ರಿ, ವೆದರ್ ಅಂದ್ರೆ ಏನು? ಹವಾಮಾನ. ಈ ಹವಾಮಾನಕ್ಕೆ ತಕ್ಕಂತೆ ಇಲ್ಲಿ ಕಾಲಗಳನ್ನು ಕೊಟ್ಟಿದ್ದಾನೆ. ಅಲ್ಲಿ ಆ ಕಾಲಮಾನದಾಗ ಯಾವ ಪ್ರಕಾರವಾದಂಥ ಒಂದು ರೀತಿ ಹವೆ ಇರ್ತದೆ. ವಿಂಟರ್ದಾಗ ಯಾವ ಪ್ರಕಾರ ಹವೆ ಇರ್ತದೆ? ಹಾಟ್ ಇರ್ತವೆ, ಕೂಲ್ ಇರ್ತವೆ, ಪ್ಲೆಸೆಂಟ್ ಇರ್ತವೆ, ಕೋಲ್ಡ್ ಇರ್ತವೆ, ವಿಂಡಿ ಇರ್ತದೆ, ರೇನಿ ಇರ್ತದೆ. ಯಾವ ಇರ್ತವೆ ವಿಂಟರ್ದಾಗ? ಕೋಲ್ಡ್. ಏನು ಕೂಲ್ ಇರ್ತದೆ. ವಿಂಟರ್ದಾಗ ಏನಿರ್ತದೆ? ಕೋಲ್ಡ್ ಇರ್ತದೆ. ಕೂಲ್ಗಿಂತಲೂ ಕೋಲ್ಡ್ ಹೆಚ್ಚಿರ್ತದೆ. ಪ್ರೀ ವಿಂಟರ್ದಾಗ ಏನಿರ್ತದ? ಕೂಲ್ ಇರ್ತದ. ಇನ್ನು ಮನ್ಸೂನ್ದಾಗ ಏನಿರ್ತದ? ರೇನಿ. ಈ ಪ್ರಕಾರ 2, 3 ನಾನು ಹೇಳಿದೆ, ಉಳ್ಕಿದ್ದು ನೀವು ಬರೆಯುವುದು. ಯೂಸ್ ಕ್ಯಾಲೆಂಡರ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸೀಸನ್, ಮಂತ್ ಅಂಡ್ ದ ಅದರ್ ಡೀಟೇಲ್. ನೋಡಿ, ಇಲ್ಲಿ ಅವನು ಕೊಟ್ಟಿದ್ದಾನೆ. ಇಲ್ಲಿ ಮೇಲೆ ನಾನು ಹೇಳ್ದ ಇವು ಕ್ಯಾಲೆಂಡರ್ಗಳನ್ನು ಬಳಸಿರಿ ತುಂಬಲಿಕ್ಕೆ ಅಂತ ಹೇಳ್ದ. ಅದೇ ಪ್ರಕಾರ ಇಲ್ಲಿ ನೀವು ಪುಸ್ತಕದಲ್ಲಿ ಕೊಟ್ಟರೆ ಕ್ಯಾಲೆಂಡರ್ ಅನ್ನು ಬಳಕೆ ಮಾಡಿ ಇವುಗಳನ್ನು ತುಂಬಲು ನೀವು ಪ್ರಯತ್ನ ಮಾಡಿರಿ ಹೆಚ್ಚು ವೀಕ್ಷಣೆ ಹೇಳಿದ್ದಾನೆ. ಇನ್ನು ಕ್ವಶನ್ ನಂಬರ್ 2. Poets make the poem musical different from prose by using many poetical devices. ನೋಡ್ರಿ, many poetical devices ಅವುಗಳ ಬಗ್ಗೆಯಲ್ಲಿ ಕವಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ? ಪೊಯಿಟಿಕಲ್ ಡಿವೈಸ್ ಮಾಡಬೇಕಾದ್ರೆ ಏನೇನು ಮಾಡ್ತಾನೆ? ಒನ್ ಆಫ್ ದೆಮ್ ಯೂಸಿಂಗ್ ವರ್ಡ್ಸ್ that begin with the same sound in the same time. ನೋಡ್ರಿ, ಒನ್ ಆಫ್ ದಮ್ಸ್ ಯೂಸಿಂಗ್ ವರ್ಡ್ಸ್ ಬಿಗ್ಯಾನ್ ವಿತ್ ದ ಸೇಮ್ ಸೌಂಡ್ ಇನ್ ದ ಸೇಮ್ ಟೈಮ್. ಒಂದೇ ಪ್ರಕಾರವಾದಂಥ ಧ್ವನಿ ಬರುವಂಥದ್ದು. ಬ್ಯೂಟಿಫುಲ್ ಬರ್ಡ್ಸ್. ನೋಡ್ರಿ, ಇಲ್ಲಿನೂ ಬಿ ಬರ್ತದೆ ಸೌಂಡ್, ಇಲ್ಲಿನೂ ಬಿ ಸೌಂಡ್ ಬರ್ತದೆ. ಇಲ್ಲಿ ಎಸ್ ಸೌಂಡ್ ಬರ್ತದೆ, ಇಲ್ಲಿ ಎಸ್ ಸೌಂಡ್ ಬರ್ತದೆ. ಅಂದ್ರೆ ಸ್ಯಾಡ್ ಮತ್ತು ಸಾಂಗ್. ಅಂದ್ರೆ ನೋಡಿ, ಸ್ಯಾಡ್ ಮತ್ತು ಸಾಂಗ್ ಎರಡು ವಿರುದ್ಧ ಇದ್ದಂಗೆ. ಅಂದ್ರೆ ಬ್ಯೂಟಿಫುಲ್ ಬರ್ಡ್ಸ್ ಅಂದ್ರೆ ಸುಂದರವಾದಂಥ ಪಕ್ಷಿ. ಸ್ಯಾಡ್ ಸಾಂಗ್ ಅಂದ್ರೆ ಇದೇನದ? ಇದಕ್ಕೆ ಇದು ಏನ್ ಮಾಡಿದಪ್ಪ ಅಂದ್ರೆ ಎರಡು ಹೋಲಿಕೆ ಅದ. ಅಂದ್ರೆ ದುಃಖದ ಹಾಡು. ಸ್ಟೆಪಿಂಗ್ ಸ್ಟೋನ್. ಸ್ಟೆಪಿಂಗ್ ಸ್ಟೋನ್ ಇದು ಸ್ಟೋನ್ಗೆ ಸಂಬಂಧಪಟ್ಟಂತೆ. ಸಿಟಿ ಸೈಟ್. ನೋ ಒನ್ ನೋಸ್. ನೋ ಒನ್ ನೋಸ್ ಇದು ಈ ಪ್ರಕಾರವಾಗಿ ಯೂಸ್ ಮಾಡೋಣ. ಹಾಗಾದ್ರೆ ತೆಳಗೆ ನಾವು ಅಲಿಟರೇಷನ್ ಬರ್ತದ. ದ ಡಿವೈಸ್ ಈಸ್ ಕಾಲ್ಡ್ ಅಲಿಟರೇಷನ್ and belongs to set of similar devices named and figure of speech added to the beauty of the poem. Now write 5 pairs of the words that begin with the same sounds. Note, ನಾವೇನ್ ಮಾಡೋದು ಇಲ್ಲಿ please note here the first sound is important, not the first letter in the spelling. ಇಲ್ಲಿ ಸೌಂಡ್ ಬಹಳ ಇಂಪಾರ್ಟೆಂಟ್ ಅದ, ಸ್ಪೆಲ್ಲಿಂಗ್ ಅಷ್ಟೊಂದು ಮಹತ್ವ ಇಲ್ಲ ಚೇತನ. ಅಂದ್ರೆ ಅದರದ್ದು ಉಚ್ಚಾರಕ ಶಬ್ದಕ್ಕೆ ಅದರದ್ದು ಅರ್ಥಿಗೆ ಮಹತ್ವವಿಲ್ಲ, ಉಚ್ಚಾರಕ ಮಹತ್ವದ ಅನ್ನೋ ಮಾತಿಗೆ ಹೇಳ್ತಾನೆ. ಅದಕ್ಕಾಗಿ ನೀವು ಉಚ್ಚಾರ ತಕ್ಕಂತೆ ಇಲ್ಲಿ ಬರ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಶಬ್ದಗಳು ಒಳಗೆ ತಪ್ಪುರಿಸೋದಕ್ಕೆ ನಡೀತದ ಅನ್ನೋ ಮಾತು ಹೇಳ್ತಾನೆ. ಪೋಯೆಟ್ಸ್ ಆಲ್ಸೋ ಮೇಕ್ ಅಂದ್ರೆ ಇಲ್ಲಿ ಮೇಲೆ ಹೇಳಿದಂತ ಈ ಶಬ್ದಗಳ ಹಾಗೆ ಈ ಕೆಳಗ 5 ಶಬ್ದಗಳನ್ನು ನಮ್ಗೆ 5 ಸೆಂಟೆನ್ಸ್ಗಳನ್ನು ಬರೀಬೇಕಾಗಿದೆ. ಅಂದ್ರೆ 2 ಶಬ್ದಗಳನ್ನು ಕೂಡಿ ಅಥವಾ 3 ಶಬ್ದಗಳನ್ನು ಕೂಡಿ ಬರೀಬೇಕಾಗಿದೆ. Poet also make use of words that resemble a sound. The words are, for example, bang, swing, beef, roar, tweet, etc. Such words are called onomatopoetic word if they occur in some line of poem, figure of speech in that line called onomatopoeia.
ಅಲಿಟ್ರೇಷನ್ ಅಂದ್ರೆ ಇದೇ ಸೌಂಡ್ಗಳನ್ನು ಹೆಂಗ ರಿಪೀಟ್ ಸೌಂಡ್ ಆತಿವಿ ಅಂದ್ರೆ ಬಿನೇ ಬಿ 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 ಹಿಂಗ ಬಿ ಎಸ್ ಎಸ್ ಹಿಂಗ ಆತಿತ್ತಂದ್ರೆ ಇದಕ್ಕೆ ಅಲಿಟ್ರೇಷನ್ ಅಂತ ಕರೀತಾರೆ. ಇಲ್ಲಿ ಓನೋಮೋಟೋಪೋಯಿಯಾ ಅಂತಂದ್ರೆ ಏನ್ ಹೇಳ್ತಾನೆ ಐತಿಲ್ಲ ನೋಡ್ರಿ ನೀವು. Some line of the poem of the figure of speech that line called onomatopoeia. ಅಂದ್ರೆ such words are called onomatopoeia if occur in the some line. ನೋಡಿ ಕೆಲವೊಂದು ಬರ್ತಾವ ಹಂಗಿಲ್ಲಿ ಬ್ಯಾಂಗ್ ಸ್ವಿಂಗ್ ಲಾಸ್ಟ್ ಶಬ್ದ ಬ್ಯಾಂಗ್ ಸ್ವಿಂಗ್ ಬೀಪ್ ರೋರ್ ಟ್ವೀಟ್ ಅಂದ್ರೆ ಲಾಸ್ಟ್ ಸೌಂಡ್ ಬಂದಂಗ ಬರ್ತಾವ. ಸೌಂಡ್ ಈಕ್ವಲ್ ಆಗ್ತದ ಆದ್ರೆ ಲೆಟರ್ಗಳು ಮಾತ್ರ ಡಿಫ್ರೆನ್ಸ್ ಇರ್ತವ ಅನ್ನೋ ಬಗ್ಗೆ ಹೇಳ್ತಾನೆ. ಇದಕ್ಕೆ ಏನ್ ಕರಿತೀವಿ ನಾವು ಓನೋಮೋಟೋಪೋಯಿಯಾ ಅಂತ ಹೇಳಿ ಕರಿತೀವಿ. ಈ ಓನೋಮೋಟೋಪೋಯಿಯಾದ ಬಗ್ಗೆಯಲ್ಲಿ ಪ್ಲೇ ಗೇಮ್ ಅಂದ್ರೆ ಒಂದು ಆಟವಾಡುವುದು ಅಂತ ಹೇಳ್ತಾನೆ. ಸೆಟ್ ಅ ಲಿಮಿಟ್ 5 minutes ಯೂಸಿಂಗ್ ಲೆಟರ್ ಫಾರ್ ವರ್ಡ್ ಓನೋಮೋಟೋಪೋಯಿಯಾ. ಮೇಕ್ ಆಸ್ ಮೆನಿ 4, 5, 6 letters words and write them down. The one who makes maximum number of words within the time limit in the winner. ಯಾರು 5 ನಿಮಿಷದಲ್ಲಿ ಹೆಚ್ಚಿಗೆ ಶಬ್ದಗಳನ್ನು ಬರೀತಾರ ಅವ್ರು ಗೆದ್ದಂಗ. ಹಂಗ ಓನೋಮೋಟೋಪೋಯಿಯಾ ಶಬ್ದ ಬರೆಯೋದು. ಬ್ಯಾಂಗ್ ಸ್ವಿಂಗ್ ಡಿಂಗ್ ಡಾಂಗ್ ಟ್ಯಾಂಗ್ ಟುಂಗ್ ಟುಂಗ್ ಟ್ಯಾಂಗ್ ಟುಂಗ್ ಇಂತಹ ಶಬ್ದಗಳನ್ನು ಅಥವಾ ಹಿಂಗ ಯಾವುದೇ ಶಬ್ದಗಳನ್ನು ಒಂದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಶಬ್ದಗಳನ್ನು ಬರೆಯುವುದು.